ಗುಡ್ ಮೋದಿ ಕೇರ್ ಮಾರ್ನಿಂಗ್. ನನ್ನ ಹೆಸರು ಗುರುರಾಜ್ MS, ಮಾಸೂರು ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ನಾನು ಮೋದಿ ಕೇರ್ನ ಪ್ರಾಡಕ್ಟಿನ ಆ್ಯಕ್ಟಿವ್ ಝೈಮು, ಆ್ಯಕ್ಟಿವ್ ಮ್ಯಾಕ್ಸು ಹಾಗೂ ಆ್ಯಕ್ಟಿವ್ ಗೋಲ್ಡ್ 80 ಈ ಮೂರನ್ನು ಉಪಯೋಗಿಸಿ ಅಡಿಕೆಯ ಬೆಳೆಗೆ ಉಪಯೋಗಿಸಿದ್ದೀನಿ. ನೋಡಿ, ಈ ರೀತಿ ಫಸಲು ಬರ್ತಾ ಇದೆ. ಇದು ಮೊದಲನೇ ವರ್ಷ ಕೇವಲ 50 ಕೊನೆ ಬಂದಿತ್ತು. ಈ ವರ್ಷ ಒಂದು 50% ಪ್ಲ್ಯಾಂಟ್ನಲ್ಲಿ ಕೊನೆಗಳು ಬರ್ತಾ ಇದ್ದಾವೆ. ಚೆನ್ನಾಗಿ ಫಸಲು ಬರ್ತಾ ಇದೆ. ಇದಕ್ಕಿಂತ ಮುಂಚೆ ನಾನು 2 ಡೋಸನ್ನು ಇವು ಮೂರನ್ನು ಮಿಕ್ಸ್ ಮಾಡಿ ಈ ಬುಡಕ್ಕೆ ಸುಮಾರು 1 ಅಡಿ ಸುತ್ತಳತೆಯಲ್ಲಿ 2 ಲೀಟ್ರನ್ನು ಕೊಟ್ಟಿದ್ದೆ. ಹಾಗೆಯೇ ಈಗ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸ್ಪ್ರೇ ಮಾಡೋ ಉದ್ದೇಶ ಏನು ಅಂದರೆ, ಬಂದಿರತಕ್ಕಂಥ ಬೆಳೆ ಕೆಳಗಡೆಗೆ ಮಣಿ ಉದುರಿ ನಾಶ ಆಗಬಾರ್ದು. ಎರಡನೇದು, ಅಡಿಕೆ 2 ಭಾಗ ಆಗಿ ಕೆಳಗೆ ಬೀಳಬಾರ್ದು. ಜೊತೆಗೆ ವೆಯ್ಟ್ ಜಾಸ್ತಿ ಬರಬೇಕು, ಗ್ರೋತ್ ಚೆನ್ನಾಗಾಗಬೇಕು. ಅಂದರೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಆಲ್ರೆಡಿ ನಾನು ಲಾಸ್ಟ್ ಇಯರ್ ಪಡೆದುಕೊಂಡಿದ್ದೇನೆ. ಈ ವರ್ಷವೂ ಕೂಡ ಇದೇ ರೀತಿ ಸ್ಪ್ರೇ ಮಾಡಿದ್ದೇನೆ. ಈ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ, ಈ ಕಡೆಗೆ ನೋಡಿ, ಇಲ್ಲಿ ಈ ರೀತಿ ಕೆಲವೊಂದು ಮಣಿಗಳು ಉದುರಿರುತ್ತೆ. ಎಕ್ಸೆಸ್ ಆಫ್ ಹೀಟಿಂದ ಇರ್ಬೋದು, ಕ್ಲೈಮೇಟ್ ವೇರಿಯೇಷನ್ನಿಂದ ಇರ್ಬೋದು, ಆಮೇಲೆ ಪ್ಲ್ಯಾಂಟ್ಸಿಗೆ ಆಲ್ ನ್ಯೂಟ್ರಿಷನ್ಸ್ನ ಕೊರತೆ ಇರ್ಬೋದು. ಈ 3 ರೀಸನ್ನಿಂದ ಮಣಿಗಳು ಉದುರುತ್ತೆ. ಈ ರೀತಿ ಉದುರದೇ ಇದ್ದ ಹಾಗೆ ನೋಡಿ, ನಾನು ಇವತ್ತು ಸ್ಪ್ರೇ ಮಾಡಿದರೆ ಈ ರೀತಿ ಮಣಿ ಉದುರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಹಾಗಿದ್ದರೆ 200 ಲೀಟರ್ಸ್ ನೀರಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ 20 ಲೀಟರ್ಸ್ ಕ್ಯಾನಿಂದ ಈ ರೀತಿ ಸ್ಪ್ರೇನ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಸರೌಂಡಿಂಗ್ಸ್ನಲ್ಲಿ ಸ್ಪ್ರೇ ಮಾಡಿದರೆ ನೋಡಿ, ಈ ರೀತಿ ಸ್ಪ್ರೇ ಮಾಡಿದರೆ ಕೆಳಗೆ ಮತ್ತು ಮೇಲ್ಗಡೆಗೆ ತಾಗುವ ಹಾಗೆ ಸ್ಪ್ರೇ ಮಾಡಿದರೆ, ಇದರಲ್ಲಿ ಆ್ಯಕ್ಟಿವ್ 80 100 ml 200 ಲೀಟರ್ಸಿಗೆ ಹಾಕಿದ್ದೀನಿ. ಅದರಿಂದ ಸ್ಪ್ರೆಡ್ಡಿಂಗ್ ರೇಷಿಯೋ ತುಂಬ ಚೆನ್ನಾಗಿದೆ. ಆ್ಯಕ್ಟಿವ್ ಝೈಮು, ಆ್ಯಕ್ಟಿವ್ ಮ್ಯಾಕ್ಸು ಕ್ಲಿಯರಾಗಿ ಫಸಲು ಬಂದಿರತಕ್ಕಂತಹ ಗೊನೆಗಳಿಗೆ ತಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ಮಣಿ ನೆಕ್ಸ್ಟು ಉದುರೋದಿಲ್ಲ. ಬಂದಿರತಕ್ಕಂತಹ ಕೊನೆಗಳು ಚೆನ್ನಾಗಿ, ಭಾರಿ ಚೆನ್ನಾಗಿ ಗ್ರೋತು ಚೆನ್ನಾಗಾಗುತ್ತೆ. ನೋಡಿ, ಇದೇ ರೀತಿ ನೀವು ಗಮನಿಸಿದಾಗ ಈಗ ಈ ರೀತಿ ಫಸಲು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಹಾಗೆಯೇ ಮುಂದೆ ತೆಂಗಿನ ಗಿಡಗಳಿಗೂ ಕೂಡ ಉಪಯೋಗಿಸಿದ್ದೀನಿ. ಅದೇ ರೀತಿ ಒಂದು ಪ್ಲ್ಯಾಂಟಲ್ಲಿ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ನಾವು ತೆಗೆದುಕೊಳ್ಬೇಕು. ಆದ್ದರಿಂದ ಸಮೀರ್ ಮೋದಿ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂತಹ ಈ ಕಂಪನಿಯಿಂದ, ಈ ಪ್ರಾಡಕ್ಟ್ಸ್ನಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನೀವೆಲ್ಲರೂ ಕೂಡ ಇದೇ ರೀತಿ ಪ್ರಾಡಕ್ಟ್ಸನ್ನು ಚೆನ್ನಾಗಿ ಉಪಯೋಗಿಸಿ ಅತಿ ಹೆಚ್ಚು ಇಳುವರಿಯನ್ನು ನೀವು ಪಡೆದುಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು.